ಎಲ್ಲ ಸ್ಪರ್ಧಾರ್ಥಿಗಳಿಗೆ ಸ್ಮಾಲ್ ಇನ್ಫಾರ್ಮೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸ್ವಾಗತ. ಸ್ನೇಹಿತರೆ, 2025ರಲ್ಲಿ ಡಿಸೆಂಬರ್ 7ರಂದು ನಡೆದಂಥ ಕರ್ನಾಟಕ ಟೀಚರ್ ಎಲಿಜಿಬಲ್ ಟೆಸ್ಟ್ಗೆ ಫಲಿತಾಂಶವನ್ನು ಯಾವಾಗ ಪ್ರಕಟ ಮಾಡುತ್ತಾರೆ ಮತ್ತು ಇದಕ್ಕೆ ಕ್ವಾಲಿಫೈ ಆಗದೇ ಇರುವ ಅಭ್ಯರ್ಥಿಗಳು CTETಯನ್ನು ಅಪ್ಲಿಕೇಶನ್ಗೆ ಫಿಲ್ಲನ್ನು ಮಾಡಿರ್ತಾರೆ. ಹಾಗಾದರೆ CTET ಬರೆದವರು ಯಾವ ಎಲ್ಲ ಸ್ಕೂಲುಗಳಿಗೆ ಅರ್ಹತೆಯನ್ನು ಪಡೆಯುತ್ತಾರೆ ಎಂಬುದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. 2025ರ TET ಫಲಿತಾಂಶಕ್ಕೆ ಸುಮಾರು 3.5 ಲಕ್ಷಕ್ಕಿಂತ ಅಧಿಕ ಜನರು ನೋಂದಣಿ ಮಾಡಿಕೊಂಡು ಎಕ್ಸಾಮನ್ನು ಬರೆದಿದ್ದಾರೆ. ಅದರಲ್ಲಿ ಪೇಪರ್ 1ಅನ್ನು ನಾವು ನೋಡ್ತಾ ಹೋದರೆ 1 ಲಕ್ಷಕ್ಕಿಂತ ಅಧಿಕ ಜನರು, ಅಂದರೆ 1ರಿಂದ 5ನೇ ತರಗತಿ ಶಿಕ್ಷಕರು 1 ಲಕ್ಷಕ್ಕಿಂತ ಅಧಿಕ ಜನರು ಅಪ್ಲಿಕೇಶನನ್ನು ಹಾಕಿ ಎಕ್ಸಾಮನ್ನು ಬರೆದಿದ್ದಾರೆ. ಅದೇ ರೀತಿ 2ನೇ ಪೇಪರನ್ನು 2.5 ಲಕ್ಷಕ್ಕಿಂತ ಅಧಿಕ ಜನರು ಹಾಕಿದ್ದಾರೆ. ಹಾಗಾದರೆ 2025ರ ಫಲಿತಾಂಶವನ್ನು ಯಾವಾಗ ಪ್ರಕಟ ಮಾಡುತ್ತಾರೆ ಎಂಬುದನ್ನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ತಾ ಹೋಗ್ತೀನಿ. ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ಮಾಡ್ತಾಯಿದ್ದೀರಾ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಯಾವಾಗ ಫಲಿತಾಂಶ ಪ್ರಕಟ ಮಾಡುತ್ತಾರೆ ಅಂತ ನಿಮಗೆ ತಿಳಿಸ್ತಾ ಹೋಗ್ತೀನಿ. ನೀವು ಇಲ್ಲಿ ಗಮನಿಸಬಹುದು, ಇದು ವಿಜಯವಾಣಿಯಲ್ಲಿ ಬಂದಿರುವಂಥ ಒಂದು ಆರ್ಟಿಕಲ್ ಆಗಿದ್ದು, ಇದೇ ಕ್ರಿಸ್ಮಸ್ ಮುನ್ನವೂ TET ಫಲಿತಾಂಶ ಪ್ರಕಟ ಅಂತ ಇಲ್ಲಿ ಮೆನ್ಷನ್ ಮಾಡಲಾಗಿದೆ. ನೋಡಿ, ನೀವು ಗಮನಿಸಬಹುದು. ಶಾಲಾ ಶಿಕ್ಷಣ ಇಲಾಖೆ ಕೇಂದ್ರೀಕೃತ ದಾಖಲೆ ಘಟಕ ಇದೇ 7ರಂದು ನಡೆದಂಥ ಕರ್ನಾಟಕ ಟೀಚರ್ ಎಲಿಜಿಬಲ್ ಟೆಸ್ಟ್ TETಗೆ ಡಿಸೆಂಬರ್ 23 ಅಥವಾ 24 ಇಲ್ಲ ಅಂದರೆ ಡಿಸೆಂಬರ್ 31ರ ಒಳಗೆ ಫಲಿತಾಂಶವನ್ನು ಪ್ರಕಟ ಮಾಡುವ ಎಲ್ಲ ಸಂಭಾವನೆ ಸಾಧ್ಯತೆ ಇದೆ ಸ್ನೇಹಿತರೆ. ಮೌಲ್ಯಮಾಪನ ಈಗ ಪ್ರಾರಂಭವಾಗಿದ್ದು, ಮೌಲ್ಯಮಾಪನ ಈಗ ಪೂರ್ಣ ರೀತಿಯಲ್ಲಿ ಎಲ್ಲ ಪೇಪರನ್ನು ಚೆಕ್ ಮಾಡಲಾಗಿದೆ. ಇದೇ ಡಿಸೆಂಬರ್ 31ರ ಒಳಗಾಗಿ, ಈ ತಿಂಗಳ ಒಳಗಾಗಿಯೇ ಫಲಿತಾಂಶವನ್ನು ಪ್ರಕಟವನ್ನು ಮಾಡಲಾಗುತ್ತದೆ. ಇದರಲ್ಲಿ ಫೈನಲ್ ಕೀ ಆನ್ಸರನ್ನು ಸಹಿತ ಮೊನ್ನೆ ಒಂದು 2-3 ಡೇಸ್ ಬ್ಯಾಕ್ ಫೈನಲ್ ಕೀ ಆನ್ಸರನ್ನು ಬಿಡಲಾಗಿತ್ತು. ಅದರಲ್ಲಿ ಸಹಿತ 1 ಮತ್ತು 2 ಅಂಕಗಳು ಬಂದಿರುತ್ತದೆ. ಯಾರ್ದೆಲ್ಲ ಬಂದಿಲ್ಲ ಅವರು CTETಯನ್ನು ಅಪ್ಲೈಯನ್ನು ಮಾಡಿರ್ತೀರಿ. ನೀವು CTETಯನ್ನು ಪ್ರಿಪೇರ್ ಆಗಿ. CTET ಬರೆದವರು ಯಾವ ಎಲ್ಲ ಸ್ಕೂಲುಗಳಿಗೆ ಅರ್ಹರಾಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಬನ್ನಿ, ಇಲ್ಲಿ ನೀವು ಗಮನಿಸಬಹುದು. CTET ಬರೆದವರು ನಾವು ಕರ್ನಾಟಕದಲ್ಲಿ ಎಲ್ಲ ಶಾಲೆಗಳಲ್ಲಿ, ಸರ್ಕಾರದಿಂದ ನಡೆಸಲ್ಪಡುವ ಎಲ್ಲ ಶಾಲೆಗಳು ಮತ್ತು ಅನುದಾನಿತ ಶಾಲೆಗಳಿಗೂ ಅರ್ಹರಾಗಿರುತ್ತೀವಿ, ಇದನ್ನು ಗಮನಿಸಿ. ಅದೇ ರೀತಿ ಕೇಂದ್ರ ಸರ್ಕಾರದಿಂದ ನಡೆಸಲ್ಪಡುವಂಥ ಮೊರಾರ್ಜಿ ದೇಸಾಯಿ ಸ್ಕೂಲ್ ಆಗಿರ್ಬೋದು, ನವೋದಯ ಸ್ಕೂಲ್ ಆಗಿರ್ಬೋದು ಮತ್ತು CBSE ಎಲ್ಲ ಸ್ಕೂಲ್ಗಳಲ್ಲಿ ನೀವು ಅರ್ಹತೆಯನ್ನು ಪಡೆಯುತ್ತೀರಿ. ಇದು ಸೆಂಟ್ರಲ್ ಟೀಚರ್ ಎಲಿಜಿಬಲ್ ಟೆಸ್ಟ್ ಅಂತ ಬರುತ್ತೆ. ಇದನ್ನು ನೀವು ಕ್ಲಿಯರ್ ಮಾಡಿಕೊಂಡ್ರೆ ರಾಜ್ಯ ಸರ್ಕಾರದಿಂದ ನಡೆಸಲ್ಪಡುವ ಎಲ್ಲ ಶಾಲೆಗಳಲ್ಲಿ, ಅದೇ ರೀತಿ ಮೊರಾರ್ಜಿ ದೇಸಾಯಿ, ನವೋದಯ ಮತ್ತು ಕೇಂದ್ರೀಯ ವಿಶ್ವವಿದ್ಯಾಲಯಗಳಲ್ಲಿ ನಡೆಯುವಂಥ CBSE ಸ್ಕೂಲ್ಗಳಲ್ಲಿ ನೀವು ಎಲಿಜಿಬಲ್ ಆಗ್ತೀರಾ. ಯಾರೆಲ್ಲ ನೀವು ಕರ್ನಾಟಕ ಟೀಚರ್ ಎಲಿಜಿಬಲ್ ಟೆಸ್ಟನ್ನು ಪಾಸ್ ಆಗಿಲ್ಲ, CTETಯನ್ನು ಕ್ಲಿಯರ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇದು ಬಹಳ ಇಂಪಾರ್ಟೆಂಟ್ ಆಗಿರುತ್ತದೆ. ಈ ವಿಡಿಯೋ ಲೈಕ್ ಆದರೆ ಲೈಕ್ ಕೊಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳು ಈ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು, ನಮಸ್ಕಾರ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.